ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದುವೇ ಕಾಂಟಿನೆಂಟಲ್ ಕಾಫಿ. ಖಂಡಿತವಾಗಿಯೂ ಸೇವಿಸಿ ಅಂತ ಹೇಳ್ತಾ ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ ನೀವು 20-30 ನಿವೇಶನವನ್ನ ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನ ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯಕ್ಕೆ ತೆರಳಿದ್ರು. ಅನ್ನಪ್ರಾಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಮೊದಲಿಗೆ ಅಮ್ಮನವರ ಸಾನ್ನಿಧ್ಯಕ್ಕೆ ತೆರಳಿ ವಿಶೇಷ ಪೂಜಾರಾಧನೆ ಸಲ್ಲಿಸಿದ್ರು. ಜೊತೆಗೆ ಗರ್ಭಗುಡಿಯಲ್ಲಿ ಇರುವಂತಹ ತಾಯಿಗೆ ಮಹಾ ಮಂಗಳಾರತಿಯನ್ನ ಸಲ್ಲಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಆ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. अन्नपूर्णा शिवा देवी भीमा पुष्टिर सरस्वती सर्वज्ञा पार्वती दुर्गा शर्वाणी शिववल्लभा वेदवेद्या महाविद्या विद्यादात्री विशारदा कुमारी त्रिपुरा बाला लक्ष्मी श्रीर्भयहारिणी भवानी विष्णुजननी ब्रह्मादिजननी तथा गणेशजननी शक्तिः कुमारजननी शुभा. भोगप्रदा भगवती भक्ताभीष्टप्रदायिनी भवरोगहरा भव्या शुभ्रपरममङ्गला भवानी चञ्चलागौ पूर्णे सदापूर्णे शंकर प्राणवल्लभे ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಭೌತಿ ಭಿಕ್ಷಾಂದೇಹಿ ಅಂತ ಕೇಳಬೇಕಾದ್ರೆ ಅದು ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ. ಅಂತ ಸಾಂಬ ಸದಾಶಿವನೇ ಭಿಕ್ಷೆಯನ್ನು ಕೇಳಿದಂತೆ ತಾಯಿ ಹತ್ರ, ಅನ್ನಪೂರ್ಣೇಶ್ವರಿ ಹತ್ರ ಅನ್ನಕ್ಕೋಸ್ಕರ. ಅಂದ್ರೆ ಸದಾಕಾಲ ಅನ್ನವನ್ನು ಉಣಬಡಿಸ್ತಕ್ಕಂಥವಳು ತಾಯಿ ಅನ್ನಪೂರ್ಣೇಶ್ವರಿ. ಅಂತಹ ಅನ್ನಪೂರ್ಣೇಶ್ವರಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಹೊರನಾಡು ಕ್ಷೇತ್ರ. ಈ ಒಂದು ಕ್ಷೇತ್ರಕ್ಕೆ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ.
ಶುಭಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧತ್ವಂ ಭಿಕ್ಷಾಂದೇಹಿ ಚ ಪಾರ್ವತಿ. ಸರ್ವವನ್ನು ಸೌಭಾಗ್ಯವನ್ನು ಕರುಣಿಸ್ತಕ್ಕಂಥವಳು ಕಲ್ಪವಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯ ಇವತ್ತು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಜನ ಭಕ್ತರನ್ನ ಇಲ್ಲಿಗೆ ಆಗಮನ ಬರುತ್ತಾರೆ. ಅಂದ್ರೆ ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಸುವಂತಹ ಒಂದು ವಿಶೇಷವಾಗಿರತಕ್ಕಂಥ ಪುಣ್ಯಕ್ಷೇತ್ರ ಅಂದ್ರೆ ತಪ್ಪಾಗಲಾರದು. ಈ ಪುಣ್ಯಕ್ಷೇತ್ರದಲ್ಲಿ ನಡೀತಕ್ಕಂತಹ ನಿತ್ಯೋತ್ಸವವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು, ಹಾಗೆ ಹಸಿದು ಬರ್ತಕ್ಕಂಥ ಅವರಿಗೆ ಮೊದಲು ಇಲ್ಲಿ ತೃಪ್ತಿಯಾಗಿ ಅನ್ನವನ್ನು ಕೊಡುವಂಥ ಪದ್ಧತಿ ಇದೆ. ಅಂದ್ರೆ ಯಾರೇ ಒಬ್ಬರು ಬಂದರೂ ಸಹಿತ ಇಲ್ಲಿ ಅನ್ನಪ್ರಸಾದ ಆಗಬೇಕು. ಆ ಅನ್ನಪ್ರಸಾದಕ್ಕೋಸ್ಕರ ಬರುವಂತಹ ಪುಣ್ಯಕ್ಷೇತ್ರ ಅನ್ನಪೂರ್ಣೇಶ್ವರಿಯ ಕ್ಷೇತ್ರ. ಈ ಕ್ಷೇತ್ರವನ್ನ ನಿರಂತರವಾಗಿ ಬಹಳ ಅಚ್ಚುಕಟ್ಟಾಗಿ ಧರ್ಮ ಪ್ರಕಾರ ನಡ್ಕೊಂಡು ಬರ್ತಿರತಕ್ಕಂತಹದ್ದು ಭೀಮೇಶ್ವರ ಜೋಶಿ ಅವರು 7ನೇ ತಲೆಮಾರಿನಲ್ಲಿ ನಿಂತಿರ್ತಕ್ಕಂಥವ್ರು. ಅಂದ್ರೆ ಹಿಂದಿನ 7 ತಲೆಮಾರು ಈ ಒಂದು ಕ್ಷೇತ್ರವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ತಾಯಿಯ ಸೇವೆಯನ್ನ ತದೇಕಚಿತದಿಂದ ನಡೆಸಿ ಬಂದಿದೆ. ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಯಾಗಲಿ ಅಂತ ಸಾಕಷ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ತ್ರಿಕಾಲ ಅನುಷ್ಠಾನಗಳು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಈ ಕ್ಷೇತ್ರವನ್ನ ನಿರಂತರವಾಗಿ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆ ನಿಂತಿದ್ದಾಳೆ. ಅದರಲ್ಲೂ ಉದ್ಭವ ಗಣಪತಿ ಹಾಗೂ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ಇಲ್ಲಿ ಹಸಿದು ಬರ್ತಕ್ಕಂಥ ಭಕ್ತರಿಗೂ ಅನ್ನವಿದೆ. ಹಾಗೆ ಆಗ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮೊದಲನೇ ಅನ್ನಪ್ರಶ್ನ ಮಾಡುವಂತಹ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಬರ್ತಕ್ಕಂತಹ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಇಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಚಂಡಿ ಹೋಮ ಇರಲಿ ಹಾಗೂ ತುಲಾಭಾರ ಇರಲಿ, ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದ್ರೆ ನಡೆಯುವಂತಹ ಸೇವೆಗಳನ್ನ ನಿರಂತರವಾಗಿ ಮಾಡಿಸುವ ಕ್ರಮನೂ ಇಲ್ಲಿದೆ. ಹಾಗೆ ಬರುವವರನ್ನ ಹಸನ್ಮುಕ್ತಿಯಾಗಿ ಬರಮಾಡ್ಕೊಳ್ತಕ್ಕಂಥದ್ದು, ಅವರ ಕೋರಿಕೆಗಳನ್ನ ಭಗವತಿಯ ಪಾದಕ್ಕೆ ಮುಟ್ಟಿಸ್ತಕ್ಕಂಥದ್ದು, ಭಗವತಿಯ ಕೃಪಾಶೀರ್ವಾದರು ಸಿಗಲಿ ಅಂತ ಸದಾಕಾಲ ಭಗವತಿಯ ಹತ್ರ ಧ್ಯಾನ ಮಾಡ್ತಿರ್ತಕ್ಕಂಥ ಭೀಮೇಶ್ವರ ಜೋಶಿ ಅವರ ಕುಟುಂಬ, ಅವರ ಸಹೋದರರು ಸಹಿತ ಇವತ್ತು ನಮ್ಮೊಂದಿಗಿದ್ದಾರೆ. ಹಾಗೆ ನಿಂತು ಜವಾಬ್ದಾರಿಯುತವಾಗಿ ಈ ದೇವಾಲಯವನ್ನ ಅಚ್ಚುಕಟ್ಟಾಗಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಸಂಪ್ರದಾಯಕ್ಕೆ ಎಲ್ಲೂ ಸಹಿತ ಚುತ್ತಬಾರದಂತ ರೀತಿಯಲ್ಲಿ ನಿರಂತರವಾಗಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರವನ್ನು ಸಂದರ್ಶನ ಮಾಡತಕ್ಕಂಥದ್ದು. ದೇವಿಯ ಅನ್ನಪೂರ್ಣೇಶ್ವರಿಯ ಸದಾ ಆ ತಾಯಿಯ ಪ್ರಸಾದ ತಮ್ಮೆಲ್ಲರಿಗೂ ಇರಲಿ. ಒಳ್ಳೆಯದಾಗಲಿ. ಇನ್ನು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಅನ್ನಪ್ರಾಶನ ಕಾರ್ಯಕ್ರಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಕಾರ್ಯಕ್ರಮ ಹೇಗೆ ನಡೀತಾ ಇತ್ತು ನೋಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ ಮುಂದಿನ ಭಾಗದಲ್ಲಿ. ಈಗ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿರಾಮ. ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಅನ್ನಪ್ರಾಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಹೇಗೆ ಪ್ರಾರಂಭ ಆಯಿತು, ಹೇಗೆ ನೆರವೇರಿಸಲಾಯಿತು ನೋಡ್ಕೊಂಡು ಬರೋಣ. ಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧತ್ವಂ ಭಿಕ್ಷಾಂದೇಹಿ ಚ ಪಾರ್ವತಿ. ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಪೂಜಾ ಮತ್ತು ಹವನಗಳು, ಇಲ್ಲಿ ನಡೀತಕ್ಕಂತಹ ಚಂಡಿಕಾ ಹವನ, ಹಾಗೆ ಇಲ್ಲಿ ಅನ್ನ ಮುಹೂರ್ತ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊದಲಿನ ಅನ್ನದ ತುತ್ತನ್ನ ತಿನ್ನಿಸಬೇಕಾದ್ರೆ ತಾಯಿಯ ಸಾನ್ನಿಧ್ಯದಲ್ಲೇ ತಿನ್ನಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ಪದ್ಧತಿ ಇದೆ, ಶಾಸ್ತ್ರ ಇದೆ. ಮಗುವಿನ ಷೋಡಶ ಕರ್ಮಗಳನ್ನ ಪ್ರತಿ ಹಂತದಲ್ಲೂ ಸಹಿತ ಶಾಸ್ತ್ರಬದ್ಧವಾಗಿ ಮಾಡುವಂತಹದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಮಗುಗೆ ಕಿವಿ ಚುಚ್ಚತಕ್ಕಂಥದ್ದಿರಲಿ ಅಥವಾ ಅನ್ನ ಮುಹೂರ್ತ ಮಾಡತಕ್ಕಂಥದ್ದಿರಲಿ, ನಾಮಕರಣ ಇರಲಿ, ಚೌಲ ಇರಲಿ, ಪ್ರತಿಯೊಂದು ವಿಚಾರಗಳನ್ನು ಹೇಳಬೇಕಂದ್ರೆ ಶಾಸ್ತ್ರ ಪ್ರಕಾರ ನಡೀಲಿ ಎಂಬತಕ್ಕಂಥದ್ದಿದೆ. ಮಗುವಿಗೆ ಬಾಲ್ಯದಲ್ಲಿ ತನ್ನ ತಂದೆ ತಾಯಿ ಜವಾಬ್ದಾರಿ ಅಂತ ತಂದೆ ತಾಯಿ ಮಗುವಿಗೆ ಬೆಳವಣಿಗೆಗೋಸ್ಕರ, ಮಗುವಿನ ಅಭಿವೃದ್ಧಿಗೋಸ್ಕರ, ಮಗುವಿನ ಶ್ರೇಯಸ್ಸಿಗೋಸ್ಕರ, ನಾಳೆಯ ಈ ದೇಶದ ಸತ್ಪ್ರಜೆಯಾಗಿ ಬರಲಿಕ್ಕೋಸ್ಕರ, ಒಳ್ಳೆಯ ಸನ್ಮಾರ್ಗ ಬರಲಿ, ಧರ್ಮ ಮಾರ್ಗ ಬರಲಿ ಎಂಬತಕ್ಕಂತಹ ಒಂದು ಸಂಕಲ್ಪ ಮಾಡಿಕೋಸ್ಕರ ತಾಯಿಯ ಕ್ಷೇತ್ರಕ್ಕೆ ಒಂದು ಅನ್ನ ಮುಹೂರ್ತವನ್ನ ಮಾಡುವ ಪದ್ಧತಿ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಕ್ಷೇತ್ರದಲ್ಲಿ ಅನ್ನ ನೈವೇದ್ಯವನ್ನು ಮಾಡಬೇಕು. ಅನ್ನ ನೈವೇದ್ಯ, ತಾಯಿಗೆ ನೈವೇದ್ಯ ಆದ ಮಹಾ ನೈವೇದ್ಯವನ್ನ ಆ ಮಗುವಿಗೆ ಅನ್ನಪ್ರಶ್ನ ಮಾಡಿಸ್ಲಿಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ತಾವೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ. ಇದು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಶಕ್ತಿಯಾನುಸಾರ ಒಂದಷ್ಟು ಜನ ಮನೆಯಲ್ಲೇ ಮಾಡಿಬಿಡ್ತೀರಿ, ಒಂದಷ್ಟು ಜನ ಅದನ್ನು ದೇವಾಲಯಗಳಲ್ಲಿ ಮಾಡ್ತೀರಿ, ಒಂದಷ್ಟು ಜನ ತೀರ್ಥಕ್ಷೇತ್ರಗಳಲ್ಲಿ ಮಾಡ್ತೀರಿ. ಆದ್ರೆ ಮತ್ತಷ್ಟು ಜನ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಕ್ಕಂಥ ಹೊರನಾಡು ಕ್ಷೇತ್ರ, ಶ್ರೀ ಕ್ಷೇತ್ರ ಇಲ್ಲೇ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿದ್ದಾರೆ. ಹಾಗೆ ಇವತ್ತು ಈ ಮಗುವಿಗೂ ಸಹಿತ ವಿಶೇಷವಾಗಿ ಅನ್ನ ಮುಹೂರ್ತವನ್ನ, ಆ ಅನ್ನಪ್ರಶ್ನವ ಶಾಸ್ತ್ರವನ್ನ ಇಲ್ಲಿ ನಡೆಸ್ತಾ ಇದ್ದೀವಿ. ಗಣಪತಿಯ ಪ್ರಾರ್ಥನೆ, ತಾಯಿ ಅನ್ನಪೂರ್ಣೇಶ್ವರಿಯ ಕೃಪಾಶೀರ್ವಾದ ಹಾಗೂ ಕ್ಷೇತ್ರದ ಸಮಸ್ತರ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡ್ತಾ ಮಗುವಿಗೆ ಅನ್ನಪ್ರಶ್ನ ಶುರು ಮಾಡೋಣ.
ತಾಯಿಯ ಕೃಪಾಶೀರ್ವಾದ, ಮಗು ಜನನ ಆದ ನಂತರ ಮುಂದಿನ ಈ ಷೋಡಶ ಕರ್ಮಗಳಂತೇನಿದೆ, ಆ ಮಗುಗೆ ಕಿವಿ ಚುಚ್ಚುವಾಗ ಮತ್ತು ಅನ್ನಪ್ರಶ್ನ ಮಾಡುವಾಗ, ಜೊತೆ ಚೌಲ ಕಾಲದಲ್ಲಿ ಚೌಲ ಆಗಲಿ, ಅನ್ನಪ್ರಶ್ನ ಆಗಲಿ, ಕಿವಿ ಚುಚ್ಚುವ ಸಂದೇಶ ಆಗಲಿ, ಇದಕ್ಕೆಲ್ಲ ಸೋದರ ಮಾವನ ಅವಶ್ಯಕತೆ ಇದೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಒಂದು ಕಾಯಕ, ಯಾರನ್ನೂ ಬಿಡ್ತಕ್ಕಂಥದ್ದಲ್ಲ. ಹೆಣ್ಣುಮಗಳನ್ನು ಮದುವೆ ಮಾಡಿಕೊಟ್ಟ ತಕ್ಷಣ ಹೆಣ್ಣುಮಗಳ ತಂಗಿ ಅಥವಾ ತಮ್ಮ ಇರ್ತಾನಲ್ಲ, ಹೆಣ್ಣುಮಗಳ ತಮ್ಮ ಅಥವಾ ಅಣ್ಣ, ಆತ ಸೋದರ ಮಾವನಾಗಿರ್ತಾನೆ. ಆ ಸೋದರ ಮಾವ, ಆ ಸೋದರ ಸಂಬಂಧ ಹಾಗೆ ಉಳಿಬೇಕು, ಆ ಬಾಂಧವ್ಯ ಉಳಿಬೇಕು ಎಂಬತಕ್ಕಂಥದ್ದಕ್ಕೋಸ್ಕರ ನಮ್ಮ ಹಿಂದಿನವರು ಮಾಡಿರ್ತಕ್ಕಂಥ ಪದ್ಧತಿ. ಹಾಗೆ ಮಗುವಿನ ಶ್ರೇಯಸ್ಸಿಗಾಗಿ, ಆ ಶ್ರೇಯಸ್ಸು ಮಗುಗೆ ಬರಬೇಕಾದ್ರೆ ಸೋದರ ಮಾವನ ಕೈಯಿಂದ ಅನ್ನಪ್ರಶ್ನ ಮಾಡಿಸುವಂಥದ್ದು ಇಲ್ಲಿ ಧರ್ಮಶಾಸ್ತ್ರ ಇದೆ. ಬನ್ನಿ, ಆ ಸೋದರ ಮಾವನ ಕೈಯಿಂದ ಈ ಪುಟ್ಟ ಕಂದಮ್ಮನಿಗೆ ಅನ್ನಪ್ರಶ್ನ ನಡೀತಿದೆ. ಅನ್ನವನ್ನ ಅಂದ್ರೆ ಆ ಪಾಯಸ ನೈವೇದ್ಯವನ್ನ, ತಾಯಿಯ ಪಾಯಸ ನೈವೇದ್ಯವನ್ನ ಮಗು ಕೊಡ್ತಕ್ಕಂಥದ್ದು ಕ್ರಮ. ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅನ್ನುವಂಥ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಇಲ್ಲಿ ತುಲಾಭಾರ ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಶ್ರದ್ಧೆ ಭಕ್ತಿಯಿಂದ ಸಲ್ಲಿಸಲಾಯಿತು. ಜೊತೆಗೆ ಇದಾದ ನಂತರ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ತೆರಳಿದ್ರು ಕಳಸಾಗೆ. ಕಳಸಾ ದೇವಾಲಯಕ್ಕೆ ಭೇಟಿ ನೀಡಿದಂತಹ ದೃಶ್ಯಗಳನ್ನ ಕೂಡ ನಾವೀಗ ನೋಡೋಣ.
ಶಿವ ಶಂಭೋ ಜಯ ಜಯ ಶಿವ ಶಂಭೋ जय जय शिव शंभो जय जय शिव शंभो महादेव शंभो महादेव शंभो हर हर महादेव शंभो महादेव शंभो शिव शिव महादेव शंभो महादेव शंभो शिव शिव महादेव शंभो महादेव शंभो जय जय शिव शंभो जय जय शिव शंभो जय जय शिव शंभो जय जय शिव शंभो महादेव शंभो महादेव शंभो हर हर महादेव शंभो महादेव शंभो शिव शिव महादेव शंभो महादेव शंभो शिव महादेव शंभो महादेव शंभो जय जय शिव 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 शंभो ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ದಿವ್ಯ ಸಾನ್ನಿಧ್ಯ ಬನಶಂಕರಿ ಅಮ್ಮನವರ ಕ್ಷೇತ್ರದಲ್ಲಿ ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಅಮ್ಮನವರ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಕೂಡ ಭಾಗವಹಿಸಿದ್ರು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಹೇಗೆ ನಡೀತು ನೋಡ್ಕೊಂಡು ಬರೋಣ. ಮಾರೆ ನನಗೆ ಸಂತಸವತಾರೆ ನಮಗೆ ಪನದಮ್ಮ ಬಾರೆ ಮನೆಗೆ ಬನಶಂಕರಮ್ಮನವರ ಜನ್ಮೋತ್ಸವ ಇವತ್ತು ಬಹಳ ವಿಶೇಷವಾದ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಎಂದು ದೇವಿಯ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಜನ್ಮೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ನಡೆಯುತ್ತೆ. ಹಾಗೆ ನಡೆಯುವಂತಹ ಇವತ್ತಿನ ಈ ಶುಭ ದಿನ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಶಂಕರಿ ಬನಶಂಕರಿ ಅಮ್ಮನವರ ಅಲಂಕಾರವೂ ಬಹಳ ವಿಶೇಷವಾಗಿದೆ. ಹಾಗೆ ಬರ್ತಕ್ಕಂಥ ಭಕ್ತರಿಗೆ ನಾನಾ ಭಾಗಗಳಲ್ಲಿ ನೈವೇದ್ಯವನ್ನು ಪ್ರಸಾದವನ್ನು ಹಂಚುವಂಥ ಕಾಯಕ ಇಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಾಗೆ ಬನಶಂಕರಮ್ಮನವರ ವರ್ತಕರ ಸಂಘದಿಂದ ಪ್ರತಿ ವರ್ಷ ಈ ಪ್ರಕಾರವಾಗಿ ಮಹಾ ನೈವೇದ್ಯವನ್ನು ಮಾಡಿ ಆ ನೈವೇದ್ಯವನ್ನು ತಾಯಿಗೆ ನೈವೇದ್ಯಿಸಿ ಆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಈ ಪ್ರಕಾರ ನೈವೇದ್ಯ ಹಂಚುವಂತಹದ್ದು. ಭಕ್ತರೆಲ್ಲರ ಒಟ್ಟುಗೂಡಿಸಿ ಬನಶಂಕರಿ ತೇರ ನೆಲೆಯಿರೋ ಭಕ್ತರೆಲ್ಲರ ಒಟ್ಟುಗೂಡಿಸಿ ಬನಶಂಕರಿ ತೇರ ನೆಲೆಯಿರೋ ತನುಮನದಿಂದ ಸೇವೆಯ ಮಾಡಿ ನಿತ್ಯ ಸುಖವ ಬೇಡಿಕೊಳ್ಳಿರೋ ತನುಮನದಿಂದ ಸೇವೆಯ ಮಾಡಿ ನಿತ್ಯ ಸುಖವ ಬೇಡಿಕೊಳ್ಳಿರು ಬನದ ಹುಣ್ಣಿಮೆ ಭರದಿ ಬಂದಿತೋ ನಾಡಿಗೆಲ್ಲ ಹರುಷ ತಂದಿತೋ ಬನದ ದೇವತೆ ಬನಶಂಕರಿಯ
ಬನಶಂಕರಮ್ಮನವರ ಜನ್ಮೋತ್ಸವದಲ್ಲಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಶಂಕರಿ ಬನಶಂಕರಮ್ಮನವರನ್ನ ನಾವು ದರ್ಶನ ಮಾಡ್ತಿದ್ದೀವಿ. ಭಾಳಷ್ಟು ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂತಹ ಮೂಲ ಸಾನ್ನಿಧ್ಯ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯ. ಇವತ್ತು ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ನಗರದಲ್ಲಿ ಪ್ರಸಿದ್ಧಿ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯ ತಾಯಿ ಬನಶಂಕರಮ್ಮನವರ ಆಸ್ಥಾನ. ಬನಶಂಕರಿ ಬಾದಾಮಿಯಿಂದ ಬಂದದ್ದು. ಬಾದಾಮಿಯ ಮೂಲ ಕ್ಷೇತ್ರವಾದರೂ ಪ್ರಬುದ್ಧಮಾನಕ್ಕೆ ಬಂದು ಸಾಕಷ್ಟು ಜನ ಭಕ್ತರನ್ನು ಹರಿಸ್ತಾ ಇವತ್ತು ವಿಶೇಷವಾಗಿರ್ತಕ್ಕಂಥ ಭವ್ಯ ದೇಗುಲವಾಗಿರ್ತಕ್ಕಂಥದ್ದು ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂತಹ ಬನಶಂಕರಿ ಆಲಯ. ಬನಶಂಕರಮ್ಮನವರ ಬ್ರಹ್ಮ ರಥೋತ್ಸವ, ರಾಹುಕಾಲ ಉತ್ಸವ, ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು ನಡೆಯುವಂಥ ಉತ್ಸವಗಳು ಸಾಕಷ್ಟು ಇದೆ. ಅದರ ಮಧ್ಯದಲ್ಲಿ ಈ ಒಂದು ವಿಶೇಷವಾಗಿ ಈ ಒಂದು ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ, ಭಾದ್ರಪದ ಮಾಸದ ಹುಣ್ಣಿಮೆ, ಅದರಲ್ಲೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದೇವಿಯ ಜನ್ಮೋತ್ಸವ ಕಾರ್ಯಕ್ರಮ. ತಾವೆಲ್ಲರೂ ದರ್ಶನ ಮಾಡ್ಕೊಳ್ತಿದ್ದೀರಿ. ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ತಾಯಿನ ತಾವೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಗೌರೀರ್ವಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ತಾಂ ಚತುಷ್ಪದಿ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಭ್ಯೋಮನ್. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಈ ದೇವಾಲಯದ ವೈಶಿಷ್ಟ್ಯತೆ ವಿಶೇಷತೆ, ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ತಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸಿಕೊಳ್ತಾರೆ. ಈ ತಾಯಿಯ ಸಾನ್ನಿಧ್ಯವೇ ಬಹಳ ವಿಶೇಷ. ಹಾಗೆ ನಂಬಿ ಬರ್ತಕ್ಕಂತಹ ಭಕ್ತರನ್ನ ಕೈ ಹಿಡಿದು ನಡೆಸುವಂಥ ತಾಯಿ ಕಲ್ಪವಲ್ಲಿಯಾಗಿ ತಾಯಿ ಬನಶಂಕರಿ ಅಮ್ಮನವರು ಇಲ್ಲಿದ್ದಾರೆ. ತಾಯಿಯ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥ 100 ವರುಷ ಮಳೆಯು ಬರದೆ ಬೆಳೆಯು ಕಾಣದೆ, ಲೋಕವೆಲ್ಲ ಕಲ್ಲಳಿಸಲು ತಾಳಲಾರದೆ. 100 ವರುಷ ಮಳೆಯು ಬರದೆ ಬೆಳೆಯು ಕಾಣದೆ, ಲೋಕವೆಲ್ಲ ಕಲ್ಲಳಿಸಲು ತಾಳಲಾರದೆ. ದೇಹದಲ್ಲಿ ಶಾಖಗಳನ್ನು ಸೃಷ್ಟಿ ಮಾಡಿದೆ, ದೇಹದಲ್ಲಿ ಶಾಖಗಳನ್ನು ಸೃಷ್ಟಿ ಮಾಡಿದೆ. ಭಕ್ತರ ಹಸಿವನಳಿಸಿ ತೃಪ್ತಿ ನೀಡಿದೆ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ. ಶರಣು ಶರಣು ಬಾದಾಮಿ ಬನಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ. रूप जगता चंद्रपुत्रो महाद्युतिः सूर्य प्रिय करो विद्वान् पीडां हरतु मे बुधः उत्पात रूप जगता चंद्रपुत्रो महाद्युतिः सूर्य प्रिय करो विद्वान् पीडां हरतु मे बुधः देवमन्त्री विशालाक्षः सदा लोकहिते रतः अनेक शिष्य सम्पूर्णः पीडां हरतु मे गुरुः देवमन्त्री विशालाक्षः सदा लोकहिते रतः अनेक शिष्य सम्पूर्णः पीडां हरतु मे गुरुः ಶಾಕಂಭರಿ ದೇವಿಯೇ ನಿನ್ನ ಮಂದಿರ ಎಲ್ಲೆಲ್ಲೂ ಕಾಣದಂತ
ದಿವ್ಯ ಸುಂದರ. ಶಾಕಂಭರಿ ದೇವಿಯೇ ನಿನ್ನ ಮಂದಿರ, ಎಲ್ಲೆಲ್ಲೂ ಕಾಣದಂತ ದಿವ್ಯ ಸುಂದರ. ಹರಡಿದೆ ವನವೆಲ್ಲ ಹೂಗಳ ಕಂಪು, ಬಾದಾಮಿ ವನದಲ್ಲಿ ಕೋಗಿಲೆ ಗುಂಪು. ಹರಡಿದೆ ವನವೆಲ್ಲ ಹೂಗಳ ಕಂಪು, ಬಾದಾಮಿ ವನದಲ್ಲಿ ಕೋಗಿಲೆ ಗುಂಪು. ಹಾಡುತ್ತಿಹುದು ನಿನ್ನ ನಾಮಗಾನದ ಇಂಪು. ಹಾಡುತ್ತಿಹುದು ನಿನ್ನ ನಾಮಗಾನದ ಇಂಪು. ನೀಡಿದೆ ಈ ಮನಕ್ಕೆ ಭಕ್ತಿಯ ತಂಪು, ನೀಡಿದೆ ಈ ಮನಕ್ಕೆ ಭಕ್ತಿಯ ತಂಪು. ಶಾಕಂಭರಿ ದೇವಿಯೇ ನಿನ್ನ ಮಂದಿರ, ಎಲ್ಲೆಲ್ಲೂ ಕಾಣದಂತ ದಿವ್ಯ ಸುಂದರ. करि भद्रे माते परमेश्वर प्रिय रमणी महिते, परमांग शुभ रूप प्रभूते, परमास्वाद प्रबोध सुललिते. श्रीले परिणाम क्रिय सूत्र विशाले, परिकंप हर दूरवर लीले, परिहारोज्ज्वल शक्ति सूले. शंकरि सुंदरि सांब सदा शिव मानस मोहन भाविने, पंकजलोचनि नगर निवासिनि सच्चिन्मय भुवि जाये. सुधामृत गीते, परमार्थ परमात्म सुगात्रे, परमेक परब्रह्म प्रकीर्ते, परमाशय श्रुत भक्त प्रसक्ते. परिमोहन मन सुंदर रूपे, परिपाहि स्थिर भद्र स्वरूपे, परिपावन जन तेज स्वरूपे, परिपालन श्री यंत्र स्वरूपे. शंकरि सुंदरि सांब सदा शिव मानस मोहन भाविने, पंकजलोचनि नगर निवासिनि सच्चिन्मय. विष्णुमायते शाब्दिता, नमस्तस्यै 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 नमो नमः. या देवी सर्वभूतेषु विष्णुमायते शाब्दिता, नमस्तस्यै 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 नमो नमः.
सर्वभूतेषु नित्यरूपेण संस्थिता नमस्तस्यै 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 नमो नमः या देवी सर्वभूतेषु शुद्धारूपेण संस्थिता नमस्तस्यै 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 नमो नमः या देवी सर्वभूतेषु नित्यरूपेण संस्थिता नमस्तस्यै 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 नमो नमः या देवी सर्वभूतेषु शुद्धारूपेण संस्थिता नमस्तस्यै 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 नमो नमः ಈ ಕಲ್ಯಾಣಪುರಿಯಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಬೆಂಗಳೂರಿಗೆ ಪ್ರಥಮವಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯವಾದವರು ಇದ್ದರೆ ಅದು ಕೋಟೆ ವೆಂಕಟರಮಣ. ಇಲ್ಲಿನ ಮೂರ್ತಿ ಆಗಲಿ, ಇಲ್ಲಿನ ಪೂಜಾ ಕೈಂಕರ್ಯಗಳಾಗಲಿ, ಸ್ವಾಮಿಗೆ ನಡೆಸ್ತಕ್ಕಂಥ ಮಹಾಮಂಗಳಾರತಿ ಆಗಲಿ ಅಥವಾ ಸ್ವಾಮಿಗೆ ಮಾಡುವ ಆರತಿಯ ಶೈಲಿ ಇದೆಯಲ್ಲ, ಅದನ್ನು ಸಹಿತ ಬಹಳ ಆನಂದಿಸಬೇಕಾಗುತ್ತೆ. ವಿಗ್ರಹವನ್ನು
ಸ್ವಾಮಿಯ ಆ ಸುಂದರ ನಯನ ಮನೋಹರವಾಗಿರ್ತಕ್ಕಂಥ ಸುಂದರ ಸಾಲಿಗ್ರಾಮ ಶಿಲೆಯನ್ನು ನೋಡುತ್ತಾ ಆನಂದಿಸುವಾಗ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಿ ಮಂಗಳಾರತಿಯ ಹೃದಯ ಮಧ್ಯಭಾಗದಲ್ಲಾಗಲಿ ಸ್ವಾಮಿಯ ಮುಖಾರವಿಂದವನ್ನಾಗಲಿ ತೋರಿಸುವಂತಹ ಆ ಕಲೆ, ಜೊತೆಗೆ ಆ ವಕ್ಷಸ್ಥಳದಲ್ಲಿರತಕ್ಕಂತಹ ದೇವಿಯರ ದರ್ಶನ, ಇದೆಲ್ಲವೂ ಸಹಿತ ಈ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ಶಾಂತತೆಯಿಂದ ನೆಮ್ಮದಿಯಾಗಿ ಭಗವತಿಯ ಸಂತಲ್ಪ ಅಂದರೆ ಈ ಒಂದು ವಿಶೇಷವಾಗಿ ಶ್ರೀನಿವಾಸನ ಅನುಗ್ರಹ, ಶ್ರೀನಿವಾಸನ ದರ್ಶನ ಮಾಡದೆ ಒಂದು ಮಹಾಭಾಗ್ಯ. ಕೋಟೆ ವೆಂಕಟರಮಣ ಸ್ವಾಮಿಯ ಈ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ತಮ್ಮೆಲ್ಲರಿಗೂ ಸಹಿತ नन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते अयि जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनि मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಭಗವತಿಯ ಮೂಲ ಸಾನ್ನಿಧ್ಯ ಹಾಸನಾಂಬ ವರ್ಷಕ್ಕೆ ಒಂದಿಷ್ಟು ದಿನ ಮಾತ್ರ ದರ್ಶನ ಕೊಡ್ತಕ್ಕಂಥಳು. ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಶಕ್ತಿಪೀಠದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಪ್ರಧಾನ ಸಂಕಲ್ಪವನ್ನು ಮಾಡಿಸೋಣ. ಯಾಕೆಂದ್ರೆ ರೈತರಿಗಾಗಿ ಯೋಧರಿಗಾಗಿ ನನ್ನ ಪ್ರತಿನಿತ್ಯದ ಕಾಯಕ, ಆ ಕಾಯಕದಲ್ಲಿ ಪ್ರಧಾನವಾಗಿ ಇವತ್ತಿನ ದಿವಸ ಹಾಸನಾಂಬ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಅರ್ಚನಾ ಸಂಕಲ್ಪ. ಬನ್ನಿ ತಾಯಿ ದರ್ಶನ ಮಾಡೋಣ. गजगण्ड विदारण चण्ड पराक्रम शुण्ड मृगाधिपते निज
भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते हैरण दुर्मद शत्रुवधोदित दुर्धर निर्जर शक्तिभृते रचिताचल शृंगाग्र मध्यस्थाये नमो नमः हिमाचल महापावनं शिताये नमो नमः शंकरार्धांग सौंदर्य लहर्ये नमो नमः अंबाये नमः जगदंबिकाय नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका श्री महाकाली महालक्ष्मी समेत श्रीमದ್ महाललितांबाला त्रिपुರ सुंदरी देवी नमो नमः ತಾಯಿ ಹಾಸನಾಂಬಾಳ ವಿಶೇಷವಾಗಿರತಕ್ಕಂಥ ಶಕ್ತಿ ದೇವತೆ, ಅದರಲ್ಲೂ ಹಾಸನಕ್ಕೆ ನಗರ ದೇವತೆಯೂ ಹೌದು, ಶಕ್ತಿ ದೇವತೆಯೂ ಹೌದು. ಅಂತಹ ಶಕ್ತಿ ದೇವತೆ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥ ಕಲ್ಪವಲ್ಲಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಕ್ತಿಪೀಠ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ 3 ಶಕ್ತಿ ದೇವತೆಗಳ ದರ್ಶನಕ್ಕಾಗಿ ನಾವು ಬಂದಿದ್ದೇವೆ. ದೇವಿಗೆ ಅರ್ಚನೆ ಸಂಕಲ್ಪ ಎಲ್ಲವೂ ಬಹಳ ವಿಶೇಷವೇ. ಹಾಗೆ ನೈವೇದ್ಯ ಮಹಾಮಂಗಳಾರತಿ ಅದು ಮತ್ತಷ್ಟು ವಿಶೇಷ. ಬೆಳಗಿನಿಂದ ನಿರಂತರವಾಗಿ ಭಕ್ತ ಸಮೂಹ ಬರ್ತಾ ಇದೆ, ಭಕ್ತರು ದರ್ಶನ ಮಾಡ್ಕೊಂಡು ಹೊರಡುತ್ತಿದ್ದಾರೆ. ದರ್ಶನಕ್ಕೆ ಈ ಬಾರಿ ಧಾರ್ಮಿಕ ದತ್ತಿ ಇಲಾಖೆಯಿಂದಲೂ ಹಾಗೂ ಹಾಸನದ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿ ಸಹಿತ ಯಾವುದೇ ಒಂದು ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಬರದಂತ ರೀತಿ ಸಾಕಷ್ಟು ವ್ಯವಸ್ಥಿತವಾಗಿ ನಡೆಸುತ್ತಿದ್ದಾರೆ. ಅದು ಬಹಳ ವಿಶೇಷ ಮತ್ತು ಶ್ಲಾಘನೀಯ. ನಮ್ಮ ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗಳಲ್ಲಿ ಇರತಕ್ಕಂಥ ದೇವಾಲಯದಲ್ಲೂ, ಅದರಲ್ಲೂ ಇವತ್ತು ಹಾಸನಾಂಬಲ್ಲಿ ನಡೆಯತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಸಾಕಷ್ಟು ಭಕ್ತಿ ಸಾಗರ ಇಲ್ಲಿ ಮೆರೀತಾ ಇದೆ. ಭಕ್ತಿ ಮತ್ತು ಭಕ್ತಿಯ ಪರಾಕಾಷ್ಠೆ ಎರಡೂ ಸಹಿತ ನೋಡಬಹುದಾದರೆ ಹಾಸನಾಂಬಾಳ ಸಾನ್ನಿಧ್ಯದಲ್ಲಿ ತಾಯಿಯ ದರ್ಶನ ಮಾಡೋಣ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಬೋಲೋ ಹಾಸನಾಂಬಾ ಮಾತಾ ಕಿ, ಬೋಲೋ ಹಾಸನಾಂಬಾ ಮಾತಾ ಕಿ, ಬೋಲೋ ಹಾಸನಾಂಬಾ ಮಾತಾ ಕಿ. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ಓಂ ಜಾತವೇದಸೇ ಸುನವಾಭಸೋಮವರಾದೇ ನಿದಹಾದಿ ವೇದಾಃ ಸ್ವರಪರಿಷತ್ ದುರ್ಗಾಣಿ ವಿಶ್ವಾನಾವೇ ವಸುಂಧಂ ದುರಿತಾಜ್ಞಃ ತ್ವಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೇಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾ ಸ್ವಸ್ತಿ ದುರ್ಗಾಣಿ ವಿಶ್ವಾ ಓಂ ವರದ್ವೇವ ಹುಲಾನ ವರವೇವಾದೋ ವಿಶ್ವಾನಿನೋ ದುರ್ಗಃ ಜಾತವೇಧಸ್ಸಂಧನ್ನ ನಾವಾದುರಿತಾಹಿ ವರ್ಷೆ ಅಗ್ನೇ ಅತ್ರಿವಗಂ ಮನಸಾ ಸ್ಮಾಗಂ ಭೋಜ್ಯ ವಿದಾತನೂನಾಂ ಪ್ರದಾನಾಚಿತಗಂ ದಾಮಾನವಗ್ರಮಗ್ನಿಗಂ ಭವೇನ ಪರಮಾ ಸದಸ್ತಾತ್ ಸ್ವರಪರಿಷತ್ ದುರ್ಗಾಣಿ ವಿಶ್ವಾಕ್ಷಾಮದ್ದೇ ಅಧಿದುರಿತಾತ್ಯಗ್ನಿಃ ಪ್ರತ್ನೋಷಿಕಮೇಢ್ಯೋ ಅಧ್ವರೇ ಸನಾಚೋ ದಾನವ್ಯತ್ಸಸತ್ಸಿ ಸ್ವಾಂಚಾಗ್ನೇ ಧನವಂ ವಿಪ್ರಸ್ವಾಚುಭ್ಯಂಚಸೋ ಭಗಮಾಯುಧಸ್ವ ತಾಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೇ ಯಸ್ಯಾಂ ಹಿರಣ್ಯಮಿಂದೇಯಂ ಗಾವಶ್ವನ್ ವರುಷಾನಹಂ ಅಶ್ವಭೋರ್ವಾನ್ ರಥಮಧ್ಯಾಮಸ್ಯ ನಾದ ಪ್ರಮೋದಿನೇ ಶ್ರಿಯಂ ದೇವೇ ಮಹುಕ್ವಯೇ ಶ್ರೀರ್ಮಾದೇವೀಂ ಸುಸದಾಂ ಕಾಂಸೋ ಸ್ವಿದಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪಹ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರಿಯಲ್ಲೋಕೆ ದೇವಜಿಷ್ಠ ವಾಂ ಪದ್ಮಿನೀ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀಮೇನ ಶತಾಂ ತ್ವಾಂ ಋಣೇ ಆದಿತ್ಯವರ್ಣೇ ತಪಸಾದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತಮಾಯಾಂತರಾಯಾಶ್ಚ ಬಾಹ್ಯಾ ಲಕ್ಷ್ಮೀ ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಠಾಂಕರೇಶನೇ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಮನಸಕ್ಕಾ ಮಮಕೋತಿಂ ವಾಚ ಸತ್ಯಮಶೀಮಹೇ ಪಶೂನಾಂ ರೂಪಮನ್ಯಸ್ಸ ಮಯಿ ಶ್ರೇಷ್ಠತಾಂ ವಿಶಃ ಕರ್ದಮೇನ ಪ್ರಜಾ ಭೂತಾ ಮಯಿ ಸಂಭವ ಕರ್ದಮ ಶ್ರಿಯಂ ಭಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನಿ ಆಪಸೃಜಂತು ಸಿದ್ಧಾನೆ ಚಿಕ್ಲೇತವಸ ವಿಗ್ರಹೇ ನಿಚ ದೇವಿ ಮಾತರಂ ಶ್ರಿಯಂ ಭಾಸಯ ಮೇ ಕುಲೆ ಆರ್ಧ್ರಾಂ ದುಷ್ಕರಣೀಂ ಭಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಭಾವಃ ಆಮಾಂ ಶರಣೀಂ ಯಸ್ಮಿಂ ಸುವರ್ಣಾಂ ಪದ್ಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಭಾವಃ ತಾಮಾವಹ ಜಾತವೇದೋ ಲಕ್ಷ್ಮೀಮನವಗಾಮಿನೇ ಯಸ್ಯಾಂ ಹಿರಣ್ಯಂ ಪ್ರಬೋಧಂಗಾಬೋಧಾಸ್ಯೋಷ್ಮಾಂದೇ ಪ್ರಜಾನಃ ಮಹಾದೇವ್ಯೇ ವಿದ್ಮಹೇ ವಿಷ್ಣುಪತ್ನೇ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. हासनाम्बाय
ದೇವತಾಭ್ಯೋ ನಮಃ ಶ್ರೀಂ ಹಾಸನಾಂಬಿಕಾಯೈ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಹಾಸನಾಂಬಳ ದರ್ಶನ ಮಾಡ್ತಿದ್ದೀರಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ದುರ್ಗಾದೇವಿಯಾಗೂ ಹಾಸನಾಂಬಳಾಗೂ ಹಸನ್ಮುಖಿಯಾಗಿ ಸದಾಕಾಲ ನಗನಗ್ತಾ ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಕ್ಕಂಥವಳು. ವರ್ಷದಲ್ಲಿ ಒಂದಿಷ್ಟು ಕಾಲ ಮಾತ್ರವೇ ದರ್ಶನ. ಆ ದರ್ಶನದಲ್ಲೂ ಒಂದು ಪವಾಡ. ಒಟ್ಟಾರೆ ಹೇಳಬೇಕಂದ್ರೆ ಭಕ್ತ ಸಾಗರ, ಸಾಕಷ್ಟು ಜನ ನಿರಂತರವಾಗಿ ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂತಹ ದರ್ಶನ ಕೊಡ್ತಿರ್ತಕ್ಕಂತಹ ಕಲ್ಪವಲ್ಲಿ. ರಾಜ್ಯದ ದೇಶದ ರೈತರಿಗೂ ಹಾಗೂ ಯೋಧರಿಗಾಗಿ ಸಮಸ್ತರಿಗೂ ಸಹಿತ ಪ್ರತಿನಿತ್ಯದ ಸಂಕಲ್ಪ ಇದೆ. ಅದೇ ಪ್ರಕಾರ ಈ ಸಂಕಲ್ಪದಲ್ಲೂ ಸಹಿತ ಬ್ರಾಹ್ಮಿಯ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಭಗವತಿಯ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ಭಗವತಿ ಅನುಗ್ರಹ ಮಾಡಲಿ. ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.